ತಮಿಳುನಾಡಿನಲ್ಲಿ ಅತಂತ್ರ ಸರ್ಕಾರ ರಚನೆ ಆಗ್ತಾ ಇದೆ. ದಳಪತಿ ವಿಜಯ್ ಏನು ಮಾಡ್ತಾರೆ ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಂತರ ಅದು ಏನು ಸುದ್ದಿ ಅಂತ ನೋಡ್ತಾ ಹೋಗೋಣ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಜನನಾಯಕನಾಗಿ ಉದ್ಭವ ಆಗಿದ್ದಾರೆ. ಒಟ್ಟು 107 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ಟಿವಿಕೆ ಅವರ ಪಕ್ಷ. ಆದರೆ ಬಹುಮತ ಇಲ್ಲ, 11 ಶಾಸಕರು ಬೇಕು. 118 ಶಾಸಕರು ಮ್ಯಾಜಿಕ್ ನಂಬರ್. ಆದರೆ ಅಲ್ಲಿ 118 ಶಾಸಕರಿಲ್ಲ. ಯಾರೂ ಅಂದಾಜಿಸಲಾಗದ ಮಟ್ಟಿಗೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಬರೋಬ್ಬರಿ 107 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಆದರೆ ಬಹುಮತ ಸಾಧಿಸೋಕ್ಕೆ ಇನ್ನೂ 11 ಶಾಸಕರ ಬಲ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಟಿವಿಕೆ ಪಕ್ಷದ ಶಾಸಕರ ಸಭೆಯನ್ನು ದಳಪತಿ ವಿಜಯ್ ನಡೆಸಿದ್ದಾರೆ. ಯಾರ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂತ ಯಾವ ತೀರ್ಮಾನವನ್ನು ಮಾಡಿದ್ದಾರೆ, ಯಾರ ಜೊತೆ ಮೈತ್ರಿ ಮಾತುಗಳು ತೀರ್ಮಾನ ಮಾಡಿದ್ದಾರೆ, ಇದ್ರ ಬಗ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಸಭೆ ಬಗ್ಗೆ ದೇಶಾದ್ಯಂತ ಕುತೂಹಲ ಮೂಡಿದೆ. ಕಾಂಗ್ರೆಸ್ ಜೊತೆಗೆ ಅವರು ಮೈತ್ರಿ ಮಾಡ್ಕೋತಾರಾ ಅಥವಾ ಬೇರೆ ಯಾವ ಪಕ್ಷಗಳ ಜೊತೆ? ಯಾಕಂದರೆ ಇನ್ನು 11 ಶಾಸಕರ ಬೆಂಬಲ ಬೇಕೇ ಬೇಕು ದಳಪತಿ ವಿಜಯ್ಗೆ, ಟಿವಿಕೆ ಪಕ್ಷಕ್ಕೆ ಸರ್ಕಾರವನ್ನು ರಚನೆ ಮಾಡೋಕ್ಕೆ. ಏನಾಗ್ಬೋದು ಮುಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಅಂತಕ್ಕಂಥ ಕುತೂಹಲ ಈಗ ಎಲ್ಲ ಕಡೆ ಕಾಣ್ತಾ ಇದೆ. ಟಿವಿಕೆ ಗೆದ್ದಿದೆ, ಆದರೆ ಮತದಾರರು ಸಂಪೂರ್ಣ ಅಧಿಕಾರವನ್ನು ಅಂದರೆ ಬಹುಮತದೊಂದಿಗೆ ಅಧಿಕಾರವನ್ನು ಮಾಡ್ತಕ್ಕಂಥ ಅವಕಾಶವನ್ನು ದಳಪತಿ ವಿಜಯ್ಗೆ ಕೊಟ್ಟಿಲ್ಲ. ಅನಿರೀಕ್ಷಿತವಾಗಿ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಗೆದ್ದಿದ್ದಾರೆ ದಳಪತಿ ವಿಜಯ್ ಅವರ ಶಾಸಕರು. DMK AIADMK ಸೋತೋಗಿದೆ. ಗೆಲ್ಲುತ್ತೆ ಅಂತಕ್ಕಂಥ ಏನು ವಿಶ್ಲೇಷಣೆಗಳು ಹೇಳ್ತಾ ಇದ್ದು DMK ಸೋತೋಗಿದೆ. ಮುಖ್ಯಮಂತ್ರಿ ಸ್ಟಾಲಿನ್ ಸಹ ಸೋತಿದ್ದಾರೆ. ಹಾಗಾಗಿ ದಳಪತಿ ವಿಜಯ್ ಏನು ಮಾಡ್ಬೋದು, ಯಾರ ಜೊತೆಗೆ ಮೈತ್ರಿಯನ್ನು ಮಾಡ್ಕೋಬೋದು, ಯಾರಿಗೆ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿ ಆಹ್ವಾನ ಕೊಡ್ತಾರೆ? ಕಾಂಗ್ರೆಸ್ಸಿಗೆ ಕೊಡ್ತಾರೆ. ಯಾಕಂದರೆ ಕಾಂಗ್ರೆಸ್ DMK ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿತ್ತು ಚುನಾವಣಾ ಪೂರ್ವದಲ್ಲಿ. DMK ಜೊತೆ ಮೈತ್ರಿ ಮಾಡ್ಕೊಂಡಂಥ ಕಾಂಗ್ರೆಸ್ ಚುನಾವಣೆಯ ನಂತರ ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳುತ್ತಾ? ಇದೊಂದು ಪ್ರಶ್ನೆ ಉದ್ಭವ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಪೂರ್ವದಲ್ಲಿ ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಯೋಚನೆ ಇತ್ತು. ಆದರೆ ಪಕ್ಷದ ಹಿರಿಯ ನಾಯಕರು ನಾವು ಆ ರೀತಿ ಮಾಡೋದು ಬೇಡ, DMK ಜೊತೆಗೆ ನಮ್ಮ ಮೈತ್ರಿ ಇದೆ, ರಾಷ್ಟ್ರ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ, ಹಾಗಾಗಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಅನ್ನುವಂಥ ನಿಲುವನ್ನು ಪಡೆದರು. ಕೊನೆಗೆ ರಾಹುಲ್ ಗಾಂಧಿ ಅವರು ಆಯಿತು ನಿಮ್ಮ ನಿರ್ಧಾರದಂತೆ ಆಗಲಿ ಅಂತೇಳಿ DMK ಜೊತೆ ಮೈತ್ರಿ ಮಾಡಿಕೊಂಡ್ರು. ಆದರೆ ಸ್ಟಾಲಿನ್ ಅವರ ಜೊತೆಗೆ ಕೂತು ಪ್ರಚಾರವನ್ನು ಮಾಡಲಿಲ್ಲ. ಸ್ಟಾಲಿನ್ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಳಿಲ್ಲ. ಹಾಗಾಗಿ ಅದೊಂದು ಚರ್ಚೆಯಲ್ಲಿ ಉಳಿದೇ ಹೋಯಿತು, ಯಾಕೆ ಸೇರಲಿಲ್ಲ ಅಂತೇಳಿ. ಆದರೆ ಟಿವಿಕೆ ಗೆದ್ದಿದೆ. ದಳಪತಿ ವಿಜಯ್ ಅವರ ತಂದೆ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡ್ಕೋತೀವಿ, ಕಾಂಗ್ರೆಸ್ ಜೊತೆಗೆ ಆಹ್ವಾನವನ್ನು ಕೊಡ್ತೀವಿ ಕಾಂಗ್ರೆಸ್ಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚಂದ್ರಶೇಖರ್ ಅವರು ಹೇಳಿದಂಥ ಮಾತು ಅದನ್ನೇ ವಿಜಯ್ ಅವರು ಪಾಲಿಸ್ತಾರಾ, ಏನು ಮಾಡ್ತಾರೆ? ಆದರೆ ಬೇರೆ ದಾರಿ ಇಲ್ಲ. ಈಗ ಟಿವಿಕೆ ಪಕ್ಷಕ್ಕೆ DMK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಸ್ಟಾಲಿನ್ಗೆ ಬೈದು ಚುನಾವಣಾ ಪ್ರಚಾರ ಮಾಡಿದಂಥ, ಆ ಸರ್ಕಾರದ ವಿರುದ್ಧ ಮಾತನಾಡಿದಂಥ ವಿಜಯ್ ದಳಪತಿ ಈಗ ಸ್ಟಾಲಿನ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ. AIADMK ಜೊತೆ ಮಾಡ್ಕೋಬೋದಾ ಮೈತ್ರಿನ? ಆದರೆ ಚುನಾವಣೆ ಸಂದರ್ಭದಲ್ಲಿ ವಿಜಯ್ ಏನು ಹೇಳ್ತಾ ಇದ್ರು? BJP ನಮಗೆ ಸೈದ್ಧಾಂತಿಕ ವಿರೋಧಿ, DMK ನಮ್ಮ ರಾಜಕೀಯ ವಿರೋಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. AIADMK NDA ಮೈತ್ರಿಕೂಟದ ಅಂಗಪಕ್ಷ, BJP ಜೊತೆಗಿದೆ. AIADMK ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಅಂತಂದರೆ BJP ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದು ಅಂತಲೇ ಅರ್ಥ. ಹಾಗಾಗಿ ಸೈದ್ಧಾಂತಿಕ ವಿರೋಧಿ ಪಕ್ಷದ ಜೊತೆಗೆ ವಿಜಯ್ ಮೈತ್ರಿಯನ್ನು ಮಾಡ್ಕೊಳ್ತಾರಾ?
ಆ ಸಾಧ್ಯತೆಯೂ ಕಡಿಮೆನೆ. ಹಾಗಾದರೆ ಇನ್ನುಳಿದಂಥ ಪಕ್ಷಗಳು, ಕಾಂಗ್ರೆಸ್ 5 ಸ್ಥಾನದಲ್ಲಿ ಗೆದ್ದಿದೆ, TVC ಗೆದ್ದಿದೆ, ಕಮ್ಯುನಿಸ್ಟ್ ಪಕ್ಷ ಗೆದ್ದಿದೆ. ಈ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕಾಗಿದೆ, ಮೈತ್ರಿಗೆ ಆಹ್ವಾನಿಸಬೇಕಾಗಿದೆ. ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದು ಅಂತಂದರೆ ಆ ಪಕ್ಷದ ಶಾಸಕರನ್ನು ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು. ಬಹುಮತ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು ಎದುರಿಸಬೇಕಾದ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ನೆನಪಿರುವುದು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ BJP 110 ಸ್ಥಾನಗಳಲ್ಲಿ ಗೆದ್ದಿತ್ತು. ಇನ್ನೂ 4 ಶಾಸಕರ ಬೆಂಬಲ ಬೇಕಾಗಿತ್ತು. ಆದರೆ ಆಗ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 5 ಜನ ಪಕ್ಷೇತರರು ಗೆದ್ದಿದ್ರು. ಅವರನ್ನು ಕರೆದುಕೊಂಡು, ಅದರಲ್ಲಿ ವರ್ತೂರ್ ಪ್ರಕಾಶ್ ಒಬ್ಬರು ಬರಲಿಲ್ಲ, ಇನ್ನು 4 ಜನ ಪಕ್ಷೇತರ ಶಾಸಕರು BJPಗೆ ಬೆಂಬಲವನ್ನು ಕೊಟ್ಟಿದ್ದರು ಮತ್ತು 4 ಜನ ಸಚಿವರಾದರು. ಆಗ ಕರ್ನಾಟಕದಲ್ಲಿ ಶುರುವಾಗಿದ್ದು ಆಪರೇಷನ್ ಕಮಲ. ಕಾಂಗ್ರೆಸ್ ಮತ್ತು JDS ಪಕ್ಷದ ಶಾಸಕರಿಂದ ರಾಜೀನಾಮೆಯನ್ನು ಕೊಡಿಸಿ ಅದೇ ಕ್ಷೇತ್ರದಲ್ಲಿ ಮತ್ತೆ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಿಸಿ ಅವರನ್ನು ಗೆಲ್ಲಿಸಿ ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡಿತ್ತು BJP ಮತ್ತು ಯಡಿಯೂರಪ್ಪನವರು. ಈಗ ತಮಿಳುನಾಡಿನಲ್ಲಿ ಏನಾಗುತ್ತೆ, ಏನು ಮಾಡ್ತಾರೆ? AIADMK 48, DMK 73. ಅದರ್ಸಲ್ಲಿ ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆದ್ದಿದೆ. ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಬೇರೆ ಬೇರೆ ಪಕ್ಷಗಳು ಗೆದ್ದಿದೆ. 107 ಸ್ಥಾನಗಳು TVK ಪಡೆದಿದೆ. ಹಾಗಾಗಿ ಈ ರೀತಿಯ ಒಂದು ಕುತೂಹಲ ಮೂಡಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯ ಸಭೆಯಲ್ಲಿ ನಡೆಯುತ್ತೆ. ಮೈತ್ರಿ ಬಗ್ಗೆಯೂ ಸಹ ಈ ಸಭೆಯಲ್ಲಿ ಚರ್ಚೆ ಆಗಬಹುದು.